ಜೈ ಹಿಂದ್ ಅಭ್ಯರ್ಥಿಗಳೇ, ಮತ್ತೊಮ್ಮೆ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ವಿಠಲ್ ಮೇಲ್ಗಡೆ, ವಿಶ್ವಾಸ್ ಕೆರಿಯರ್ ಅಕಾಡೆಮಿ ವಿಜಯಪುರಿಂದ. ಅಭ್ಯರ್ಥಿಗಳೇ, ಪ್ರತಿ ಸರ್ತಿನೂ ನಿಮಗ ಡಿಫೆನ್ಸ್ ಫೋರ್ಸಸ್ಗಳಲ್ಲಿ ಸಿಗತಕ್ಕಂತ ಆಪರ್ಚುನಿಟಿ ಬಗ್ಗೆ ಆಗಿರಬಹುದು, ಅದ್ರ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ಬಹಳಷ್ಟು ಕೊಡ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಜನವರಿ ಮತ್ತು ಫೆಬ್ರವರಿ 2025ರಲ್ಲಿ ಸಿಗತಕ್ಕಂತಹ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುವುದು, ಅದೇ ರೀತಿ ಯಾವೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶಗಳು ಐತಿ, ಯಾವೆಲ್ಲ ಅಪ್ಲಿಕೇಶನ್ ಓಪನ್ ಇದಾವೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬರ್ರಿ ನೋಡು. ಯಾರೆಲ್ಲ ವಿಶ್ವಾಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಬೆಸ್ಟ್ ಅಕ್ಯುರೇಟ್ ಸರಿಯಾದ ರೀತಿ ಮಾಹಿತಿ ನಿಮಗೆ ವಿಶ್ವಾಸ್ ಕರಿಯರ್ ಅಕಾಡೆಮಿದಿಂದ ಸಿಗ್ತಾ ಇರ್ತದೆ ಅಂತ ಹೇಳುವಲ್ಲಿ ನಾನು. ಸೊ ಮುಂದಿನ ನಮ್ದು ಈ ವಿಡಿಯೋದ ಇಂಪಾರ್ಟೆನ್ಸ್ ಏನೈತಪ್ಪ ಅಂತ ಹೇಳಿದ್ರ ನಾ ಹೇಳಿದ್ದೀನಿ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ನೀವು ಇಲ್ಲಿ ನೋಡತ್ತೀರಿ, ಜನವರಿ ಮತ್ತು ಫೆಬ್ರವರಿ ಒಳಗೆ ಓಪನ್ ಇರ್ತಕ್ಕಂತಹ ಜಾಬ್ ಆಪರ್ಚುನಿಟಿಗಳು ಯಾವ್ಯಾವ ಅದಾವ, ಅಪ್ಲಿಕೇಶನ್ ಹಾಕಕ್ಕೆ ಯಾವ್ಯಾವ್ದಕ್ಕೆ ಅವಕಾಶ ಐತೆ ಅಂತ ಹೇಳಿ ನಾವು ಈ ವಿಡಿಯೋ ಒಳಗೆ ನಾನು ನಿಮಗೆ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಲಕತ್ತೀರಿ, ಜನವರಿ ಮತ್ತು ಫೆಬ್ರವರಿ 2025ರಲ್ಲಿ ಓಪನ್ ಇರ್ತಕ್ಕಂತಹ ಜಾಬ್ ಅಪ್ಲಿಕೇಶನ್ ಯಾವ್ಯಾವ್ದಪ್ಪ ಅಂದ್ರ ಕೋಸ್ಟ್ ಗಾರ್ಡ್ ನಾವಿಕ್ ಒಳಗ ಅಪ್ಲಿಕೇಶನ್ ಓಪನ್ ಐತಿ. ಇಲ್ಲಿ ನೋಡ್ಬೋದು ನೀವು. RRB ಗ್ರೂಪ್ ಡಿ ಒಳಗ ಓಪನ್ ಐತಿ. ಇಂಡಿಯನ್ ಪೋಸ್ಟ್ ಆಫೀಸ್ ಒಳಗೆ ನಿಮಗೆ ಓಪನ್ ಐತಿ. ಅದೇ ರೀತಿ CISF ಕಾನ್ಸ್ಟೇಬಲ್ ಡ್ರೈವರ್ ಅಂತ ಹೇಳಿ ಅಪ್ಲಿಕೇಶನ್ ಈಗ ಪ್ರೆಸೆಂಟ್ ಓಪನ್ ಇದಾವ ಫ್ರೆಂಡ್ಸ್. ಇದ್ರ ಮೇಲೆ ನಿಮಗೆ ಬೇಕಾಗಿರ್ತಕ್ಕಂಥ ವಯೋಮಿತಿ ಆಗಿರಬಹುದು, ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಆಗಿರಬಹುದು, ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಯಾವ ರೀತಿ ರಿಕ್ವೈರ್ಡ್ ಐತೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ. ಬೈ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ನೋಡತ್ತೀರಿ ಫ್ರೆಂಡ್ಸ್ ನೀವು ಕೋಸ್ಟ್ ಗಾರ್ಡ್. ಈ ಕೋಸ್ಟ್ ಗಾರ್ಡ್ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋನ ನಾನು ನಿಮಗೆ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಫ್ರೆಂಡ್ಸ್, ನೀವು ಹೋಗ್ಬಿಟ್ಟು ನೋಡ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅದ್ರ ಒಳಗೆ ಐತಿ. ಬಟ್ ಈ ವಿಡಿಯೋ ಒಳಗೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಡ್ಬೇಕಾಗಿಲ್ಲ, ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ನೋಡತ್ತೀರಿ ನೀವು, ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟ 11/2/2025 ಅಂದ್ರೆ ಇದೇ ತಿಂಗಳ 11ನೇ ತಾರೀಕಿಗೆ ಸ್ಟಾರ್ಟ್ ಇದೆ ಫ್ರೆಂಡ್ಸ್, ಸ್ಟಾರ್ಟ್ ಆಗಿದ್ದೈತಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟ 25/2/2025 ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ನೀವು ನೋಡಾಕತ್ತೀರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಕೋಸ್ಟ್ ಗಾರ್ಡ್ ಒಳಗೆ 2 ಥರ ರಿಕ್ರೂಟ್ಮೆಂಟ್ ಆಗ್ಲಕತ್ತಾವು, ಒಂದು GD ಮತ್ತು ಒಂದು DB. GD ಬಂದ್ಬಿಟ್ಟ 10+2 ಎಜುಕೇಶನ್ ಬೇಕಾಗ್ತದ. ಅಂದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರೆ ಮೇಜರ್ಲಿ ಇರ್ಬೇಕಾಗ್ತದೆ. ಯಾಕಂದ್ರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ ನೀವು ಅದ್ರೊಳಗೆ ತಗೊಂಡಿರ್ಬೇಕಾಗ್ತದ. ಯಾರೆಲ್ಲ ಸೆಕೆಂಡ್ PUC ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರು ಅದಿರಿ, ಪಾಸ್ ಆಗಿದವ್ರು ಅದಿರಿ, ನೀವು ಈ ಒಂದು ಅಪರ್ಚುನಿಟಿ ಪಡೆದುಕೊಳ್ಬಹುದಾಗೈತಿ. ಅಪ್ಲಿಕೇಶನ್ ಓಪನ್ ಐತಿ, ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಅದೇ ರೀತಿ DB ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ 10th ಮೇಲೆ ಬರುತ್ತಾ, 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೈತಿ. ಸೊ ಅದೇ ರೀತಿ ಇದಕ್ಕೆ ಬೇಕಾಗಿರ್ತಕ್ಕಂಥ ವಯೋಮಿತಿ ಇಲ್ಲಿ ನೋಡ್ರಿ, ಇಲ್ಲೊಂದು ಡೇಟ್ ಮೆನ್ಷನ್ ಮಾಡಿದಾರು. ಈ ಡೇಟ್ ದಿಂದ ಈ ಡೇಟ್ ಒಳಗಡೆ ನಿಮ್ದು ಇರ್ಬೇಕಾಗ್ತದ. ಅಂದ್ರ 1/9/2003ರಿಂದ 31/8/2007 ಒಳಗಾಗಿ ನಿಮ್ದು ಡೇಟ್ ಆಫ್ ಬರ್ತ್ ಇತ್ತಪ್ಪ ಅಂದ್ರ ನೀವು ಈ ಒಂದು ಅವಕಾಶಕ್ಕೆ ಅಪ್ಲಿಕೇಶನ್ ಹಾಕಿ ಒಂದು ಮುಂದಿನ ತಯಾರಿ ಮಾಡಬಹುದಾಗಿದೆ ಫ್ರೆಂಡ್ಸ್. ಇನ್ ಮುಂದಿನ ನೋಡುನು, ಇಲ್ಲಿ ನೋಡಾಕತ್ತೀರಿ RRB ಗ್ರೂಪ್ ಡಿ. ಬಹಳಷ್ಟು ಜನಕ್ಕೆ ಇದು ಗೊತ್ತೈತಿ. ಯಾರಿಗೆ ಗೊತ್ತೈತಿ, ಯಾರಿಗೆಲ್ಲ ಗೊತ್ತಿಲ್ಲಲ್ಲ ಅವ್ರಿಗೆ ಹೇಳೋ ಪ್ರಯತ್ನ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ರಿಲೇಟಿವ್ ಆಗಿರಬಹುದು, ಸೀನಿಯರ್ ಜೂನಿಯರ್ ಆಗಿರ್ಬೋದು, ಯಾರೆಲ್ಲ ಈ ಒಂದು ಅವಕಾಶ ಸಿಗ್ತಕ್ಕಂಥ ಅವಕಾಶಗ ಸದುಪಯೋಗ ಪಡಿಸ್ಕೊಳಕ ಸಾಧ್ಯ ಐತಿಲ್ಲ ಅವ್ರಿಗೆಲ್ಲಾನು ಹೇಳೋ ಪ್ರಯತ್ನ ಮಾಡ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡತ್ತೀರಿ RRB ಗ್ರೂಪ್ ಡಿ
RRB ಗ್ರೂಪ್ ಡಿ ಒಳಗ ಈಗ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಐತಿ. ಸ್ಟಾರ್ಟ್ ಆಗಿ ಆಲ್ರೆಡಿ ಬಹಳಷ್ಟು ದಿನ ಆಯ್ತು. ಇಲ್ಲಿ ನೋಡಾಕತ್ತೀರಿ ನೀವು. ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟ 23/1/2025 ಅಂದ್ರೆ ಜನವರಿ 23ಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೈತಿ. ಇದ್ರದ್ದು ಎಂಡ್ ಡೇಟ್ ಬಂದ್ಬಿಟ್ಟ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 22 2025 ಒಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತೈತೆ ಫ್ರೆಂಡ್ಸ್. ಬಹಳಷ್ಟು ಜಾಸ್ತಿ ವೇಕೆನ್ಸಿಗಳು ಗ್ರೂಪ್ ಡಿ ಒಳಗೆ ಸಿಗ್ತೈತಿ ಪ್ರತಿ ಸರ್ತಿನು. ನೀವು ಅಪ್ಲಿಕೇಶನ್ ಹಾಕ್ರಿ. ಇದಕ್ ಬೇಕಾಗಿರ್ತಕ್ಕಂಥ ತಯಾರಿ ಸ್ಟಾರ್ಟ್ ಮಾಡಿಬಿಡ್ರಿ ಫ್ರೆಂಡ್ಸ್. ಇನ್ನು ಇದಕ್ ಬೇಕಾಗಿರ್ತಕ್ಕಂಥ ಡೇಟ್ ನಿಮಗೆ ಗೊತ್ತಾಯ್ತು. ಎಜುಕೇಶನ್ ಇಯರ್ ಇರ್ಬೇಕಪ್ಪ. ಇಲ್ಲಿ ನೋಡತ್ತೀರಿ ನೀವು, ಮಿನಿಮಮ್ ನಿಮ್ಮದ 10th ಪಾಸ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಿ ಈ ಅವಕಾಶವನ್ನು ಪಡೆದುಕೋಬಹುದು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇನ್ ಮುಂದಿಂದ ಬಂದ್ಬಿಟ್ಟ ಏಜ್ ಕ್ರೈಟೇರಿಯಾ. ಲೈಕ್ ನೋಡ್ರಿ, ಇಲ್ಲಿ ನಿಮ್ಮ ವಯೋಮಿತಿ ಬಂದ್ಬಿಟ್ಟ 18ರಿಂದ 36 ವರ್ಷ ಒಳಗಡೆ ನಿಮ್ದು ವಯೋಮಿತಿ ಇರ್ಬೇಕಾಗ್ತದೆ ಫ್ರೆಂಡ್ಸ್. ಇಷ್ಟು ನಿಮ್ದು ಇತ್ತಪ್ಪ ಅಂದ್ರೆ ಬೇಸಿಕ್ ನೀವು ಇದಕ್ಕ ಅಪ್ಲಿಕೇಶನ್ ಹಾಕಾಕ ಎಲಿಜಿಬಲ್ ಇರ್ತೀರಿ. ಇನ್ ನೆಕ್ಸ್ಟ್ ನೋಡಾಕ್ ಹೋಗ್ ನಾವು. ಇಲ್ಲಿ ನೋಡ್ರಿ, ಪೋಸ್ಟ್ ಆಫೀಸ್ ಒಳಗೆ ನಾ ಈ ವಿಡಿಯೋ ಒಳಗೆ ನಿಮಗೆ ಹೇಳಾಕತ್ತಿರೋದು ಯಾವ್ದ್ರ ಬಗ್ಗೆಪ್ಪ ಅಂದ್ರ ನಿಮ್ಗೆ ಅರ್ಥ ಆಗೈತಿ. ಮತ್ತೆ ಇನ್ನೂ ಒಂದು ಹೇಳ್ಬೇಕಪ್ಪ ಅಂದ್ರ ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಸಿಗತಕ್ಕಂತಹ ಅವಕಾಶದ ಬಗ್ಗೆ ಮಾತ್ರ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಾಕತ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಾಕತ್ತೀರಿ ನೀವು, ಪೋಸ್ಟ್ ಆಫೀಸ್ ಒಳಗೆ ಕೂಡ ಅಪ್ಲಿಕೇಶನ್ ಈಗ ಪ್ರೆಸೆಂಟ್ ಓಪನ್ ಐತಿ. ನೀವು ಹಾಕಬಹುದು. ಅದ್ರೊಳಗ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 10/2/2025 ಅಂದ್ರೆ ಇದೇ ಫೆಬ್ರವರಿ 10ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೈತೆ ಆಲ್ರೆಡಿ. ಇದು ಅಪ್ಲಿಕೇಶನ್ ಎಂಡ್ ಬಂದ್ಬಿಟ್ಟು 3/3/2025 ಅಂದ್ರೆ ಮಾರ್ಚ್ 3ನೇ ತಾರೀಕಿಗೆ ಇದು ಅಪ್ಲಿಕೇಶನ್ ಎಂಡ್ ಆಗ್ತದ. ಇದಕ್ ಬೇಕಾಗಿರ್ತಕ್ಕಂಥ ಬೇಸಿಕ್ ಎಜುಕೇಶನ್ ರಿಕ್ವೈರ್ಮೆಂಟ್ಸ್ ಏನೈತಪ್ಪ ಅಂದ್ರೆ ಮಿನಿಮಮ್ 10th ಪಾಸ್ ಆಗಿರ್ಬೇಕು. ಅದೇ ರೀತಿ ವಯೋಮಿತಿ ಬಂದ್ಬಿಟ್ಟ 18 ವಯಸ್ಸಿಂದ 40 ವಯಸ್ಸು ಒಳಗಡೆ ನಿಮ್ದ ವಯೋಮಿತಿ ಇರ್ಬೇಕಾಗ್ತದ. ಇಷ್ಟು ನಿಮ್ಮದು ಬೇಸಿಕ್ ಇನ್ಫಾರ್ಮೇಶನ್, ಬೇಸಿಕ್ ರಿಕ್ವೈರ್ಮೆಂಟ್ ಇತ್ತಪ್ಪ ಅಂದ್ರ ನೀವು ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಇರ್ತೀರಿ. ಅಪ್ಲಿಕೇಶನ್ ಹೋಗೇಶನ್ ನೀವು ನೆಟ್ ಸೆಂಟರ್ ಒಳಗೂ ಹಾಕಬಹುದು. ಬ್ಯಾಡದಲ್ಲಿ ನಿಮ್ ಹತ್ರ ಮೊಬೈಲ್ ಇದ್ರ ಮೊಬೈಲ್ ಒಳಗ್ ಕೂಡ ಹಾಕಬಹುದು. ಇಲ್ಲಪ್ಪ ಅಂದ್ರ ನಿಮ್ ಹತ್ರ ಲ್ಯಾಪ್ಟಾಪ್ ಅಥವಾ ನಿಮ್ದು ಓನ್ PC ಇದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗೈತಿ ಫ್ರೆಂಡ್ಸ್. ಈ ಅವಕಾಶ ಸಿಗ್ತಕ್ಕಂತ ಅವಕಾಶಗಳನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಾಕತ್ತೀರಿ ಫ್ರೆಂಡ್ಸ್, CISF ಒಂದ್ ಪಾರ್ಟ್ ಯಾವ್ದೈತಪ್ಪ ಅಂದ್ರ ನಿಮ್ಗೆ ಗೊತ್ತಿದ್ದಂಗ SSC ಸಲುವಾಗಿ ಬಹಳಷ್ಟು ಜನ ನೀವು ಕಾಂಪಿಟೇಷನ್ ಮಾಡ್ತಿರ್ತೀರಿ. SSC ಒಳಗ ಅಂದ್ರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಹೇಳ್ಬೋದು. ಅದ್ರೊಳಗೆ ಇರ್ತಕ್ಕಂತ ಒಂದು ಪಾರ್ಟ್ CISF ಐತಿ. ಇಲ್ಲಿ ನೋಡತ್ತೀರಿ, CISF ಒಳಗ್ ಪೋಸ್ಟ್ ಯಾವ್ದಪ್ಪ ಅಂದ್ರ ಡ್ರೈವರ್ ಪೋಸ್ಟ್. ನೀವು ನೋಡತ್ತೀರಿ, ಡ್ರೈವರ್ ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕಾಕ ಅವಕಾಶ ಐತಿ. ಇದರದ್ದು ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟ 3/2/2025 ಅಂದ್ರೆ ಫೆಬ್ರವರಿ 3ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಲ್ರೆಡಿ ಆಗ್ಬಿಟ್ಟೈತಿ. ಇನ್ ಇದ್ರದ್ದು ಎಂಡ್ ಡೇಟ್ ಬಂದ್ಬಿಟ್ಟ 4/3/2025ಕ್ಕ ಎಂಡ್ ಡೇಟ್ ಐತಿ. ಇದು ಅವಕಾಶ ನೀವು ಪಡೆದುಕೊಳ್ಳಬಹುದಾಗೈತಿ. ಮತ್ತ ಅದೇ ರೀತಿ ಇದ್ರೊಳಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ರಿಕ್ವೈರ್ಮೆಂಟ್ ನೀವು ನೋಡತ್ತೀರಿ 10 ಮಿನಿಮಮ್ 10th ಪಾಸ್ ಆಗಿರಬಹುದು. ಸೊ ಇಲ್ಲಿ ನೀವು ಈ ಒಂದು ಅವಕಾಶ ತೆಗೆದುಕೊಳ್ಬಹುದು. ಅದೇ ರೀತಿಯಲ್ಲಿ ವಯೋಮಿತಿ ಬಂದ್ಬಿಟ್ಟ 21 ವಯಸ್ಸಿನಿಂದ 27 ವರ್ಷ ಒಳಗಡೆ ನಿಮ್ದ ವಯೋಮಿತಿ ಇರ್ಬೇಕಾಗ್ತದ. ಇದ್ರ ಜೊತೆಗೆ ಇದಕ್ಕೊಂದ್ ಸ್ವಲ್ಪ ಸ್ಪೆಷಲ್ ಕಂಡೀಷನ್ಸ್ಗಳು ಏನಪ್ಪಾ ಅಂದ್ರ ನಿಮಗ್ ಡ್ರೈವಿಂಗ್ ಬರ್ಬೇಕು. ಡ್ರೈವಿಂಗ್ ಲೈಸೆನ್ಸ್ ನಿಮ್ದು ಹೆವಿ ಲೈಸೆನ್ಸ್ ಇರ್ಬೇಕಾಗ್ತದ. ಇನ್ನೂ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಅದ ಇದಕ್ ಬೇಕಾಗ್ತದ. ನೀವು ಇದ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕಾಕ ನೀವು ಇಂಟರ್ನೆಟ್ ಸೆಂಟರ್ ಕದ ಹೋಗ್ಬಿಟ್ಟು ನೋಡಬಹುದು. ಇಲ್ಲ ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಇದೆಲ್ಲ ಸಿಗ್ತದ. ಒಂದ್ಸಲ ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲ ಎಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ವಿಶ್ವಾಸ್ ಕರಿಯರ್ ಅಕಾಡೆಮಿಗೆ ನೀವು ಸಂಪರ್ಕಿಸಬಹುದಾಗೈತಿ ಫ್ರೆಂಡ್ಸ್. ನೋಡಿದ್ರಲ್ಲ, ಕೆಲವೊಂದಿಷ್ಟು ಸಿಗತಕ್ಕಂತಹ ಅವಕಾಶಗಳು ಅವು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳ್ತೀನಿ ನಾ ನಿಮ್ಗ. ಇದ್ರೊಳಗೆ ಸಿಗತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ಆಪರ್ಚುನಿಟಿ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಮ್ಯಾಕ್ಸಿಮಮ್ 10th ಮಿನಿಮಮ್ 10th ಪಾಸ್ ಆದವ್ರಿಗೆ ಸುದಕ ಈ ಅವಕಾಶ ಸಿಗಾಕತೈತಿ. ಇದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ವಿಶ್ವಾಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ನಿಮಗೆ ಮಾಹಿತಿ ಏನಾದ್ರೂ ಬೇಕಾಗಿದ್ರೆ ನೀವು ಮೆಸೇಜ್ ಮಾಡಬಹುದು ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು ಕಾಲ್ ಮಾಡಿಬಿಟ್ಟು ಕೇಳ್ಬಹುದು ಅಥವಾ ನಮ್ಮದೇ ಆದಂತ ಒಂದು ವಿಶ್ವಾಸ್ ಕರಿಯರ್ ಅಕಾಡೆಮಿದ ವೆಬ್ಸೈಟ್ ಐತಿ, ಅಲ್ಲಿ ಕೂಡ ನೀವು ಲಾಗಿನ್ ಆಗಿ ನೋಡಬಹುದು. ಇಲ್ಲ ಅಂದ್ರೂ ಕೂಡ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ನೀವು ಹೋಗಿ ಫಾಲೋ ಮಾಡಬಹುದಾಗಿತ್ತು ಫ್ರೆಂಡ್ಸ್.
ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿದ್ದಂಗ ವಿಶ್ವಾಸ್ ಕರಿಯರ್ ಅಕಾಡೆಮಿ ಒಂದು ಪ್ರಾಮಾಣಿಕತೆ ಪ್ರಾಮಾಣಿಕತವಾಗಿ ಒಂದು ತಯಾರಿ ಮಾಡಿಸ್ತಕ್ಕಂತಹ ಒಂದು ಇನ್ಸ್ಟಿಟ್ಯೂಟ್ ಐತಿ. ಯಾವೆಲ್ಲ ಅಭ್ಯರ್ಥಿಗಳಿಗೆ ತಮ್ಮದೇ ಒಂದು ಇರ್ತಕ್ಕಂತಹ ಒಂದು ವಯೋಮಿತಿ ಆಗಿರ್ಲಿ, ಎಜುಕೇಶನ್ ಆಗಿರ್ಲಿ, ಅದಕ್ಕೆ ನಿಮಗೆ ಏನ್ ಮಿನಿಮಮ್ ಐತಲ್ಲ ಅದ್ರಲ್ಲಿ ಯಾವೆಲ್ಲ ಅವಕಾಶಗಳು ಸಿಗುತ್ತಾವಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂತಹ ಬೇಸಿಕ್ ತಯಾರಿ ಅಂತ ಹೇಳ್ಬೋದು. ಅಂದ್ರೆ ಕಂಪ್ಯೂಟರ್ ಬೇಸ್ ತಯಾರಿ ಆಗಿರಬಹುದು, ಫಿಸಿಕಲ್ ಆಗಿರಬಹುದು. ಅದೇ ರೀತಿ ಈ ತಯಾರಿ ಜೊತೆಗೆ ನಿಮಗೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ, ಊಟದ ವ್ಯವಸ್ಥೆ ಕೂಡ ನಿಮ್ಗೆ ಸಿಗ್ತದ. ಅದೇ ರೀತಿ ಈ ಮೇಜರ್ಲಿ ನಿಮಗೆ ಗೊತ್ತಿದ್ದಂಗ ವಿಶ್ವಾಸ್ ಕರಿಯರ್ ಅಕಾಡೆಮಿ ಕಳೆದ ವರ್ಷ ಅಂದ್ರ 2024ರಲ್ಲಿ ನಡೆದಿರ್ತಕ್ಕಂತಹ ಭರ್ತಿ ಪ್ರಕ್ರಿಯೆ ಅಂದ್ರೆ ಅಗ್ನಿವೀರ್ ಭರ್ತಿ ಪ್ರಕ್ರಿಯೆಯಲ್ಲಿ ವಿಶ್ವಾಸ್ ಕರಿಯರ್ ಅಕಾಡೆಮಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶೇಕಡಾವಾರ ಗಳಿಸಿರ್ತಕ್ಕಂಥ ಅಕಾಡೆಮಿ. ಈಗ ನಾನು ನಿಮಗೆ ಕೊಟ್ಟಿರ್ತಕ್ಕಂತಹ ಕೆಲವೊಂದು ಜಾಬ್ ಇನ್ಫಾರ್ಮೇಶನ್, ಓಪನ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀನಿ. ಅದೇ ರೀತಿ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಎಂಡ್ ಒಳಗಡೆನೆ ಅಗ್ನಿವೀರ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೋದೈತಿ. ಅದೇ ರೀತಿ ನರ್ಸಿಂಗ್ ಅಸಿಸ್ಟೆಂಟ್, ಆರ್ಮಿ ಒಳಗ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿ ಬರ್ತದ, ಅದ್ರಗೂ ಅಪ್ಲಿಕೇಶನ್ ಓಪನ್ ಆಗೋದೈತಿ. ಇನ್ ಫೆಬ್ರವರಿ ಎಂಡ್ ಒಳಗಡೆ ಇದೆಲ್ಲ ನೋಟಿಫಿಕೇಶನ್ ರಿಲೀಸ್ ಆಗತ್ತ. ಇದಕ್ ಬೇಕಾಗಿರ್ತಕ್ಕಂತ ಆರ್ಮಿ ಅಗ್ನಿವೀರ್ ತಯಾರಿ, CET ತಯಾರಿ ಆಗಿರ್ಬಹುದು, ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ವಿಶ್ವಾಸ ಕರಿಯರ್ ಅಕಾಡೆಮಿ ಒಳಗ ಬಹಳಷ್ಟು ಪ್ರಾಮಾಣಿಕತೆ ಜೊತೆಗೆ ವಿಶ್ವಾಸದ ಜೊತೆಗೆ ನಿಮಗೆಲ್ಲನೂ ನೀಡುವಂತ ಪ್ರಯತ್ನ ನಾವು ಮಾಡ್ತೀವಿ. ನಿಮಗೆ ಸಿಗ್ತಕ್ಕಂಥ ಅವಕಾಶ ನೀವು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಭವಿಷ್ಯದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡುವ ಆಸೆ ನಿಮಗಿದ್ದರೆ ನೀವು ಒಂದ್ ಸರ್ತಿ ವಿಶ್ವಾಸ್ ಕರಿಯರ್ ಅಕಾಡೆಮಿಗೆ ಭೇಟಿ ನೀಡ್ಕಿಸಿ ನೀವು ನಿಮ್ಮ ಮುಂದಿನ ಹೆಜ್ಜೆಯನ್ನ ನೀವು ಇಡಬಹುದಾಗೈತಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಜೈ ಹಿಂದ್ ಫ್ರೆಂಡ್ಸ್. ಥ್ಯಾಂಕ್ ಯು.